ಅವರಿಬ್ಬರು ದೇವಸ್ಥಾನಕ್ಕೆ ಹೋಗೋ ವಿಷಯನ ರುದ್ರನೇ ಮೊದಲು ಹೇಳಿದ್ದು. ಅವ್ರು ದೇವಸ್ಥಾನಕ್ಕೆ ಹೋಗೋ ವಿಷಯ ಇವನ್ಗೆ ಹೇಗೆ ಗೊತ್ತಾಯ್ತು? ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಮೃತನೇ ರುದ್ರಂಗೆ ಹೇಳಿರ್ಬೇಕು ಅನ್ಸುತ್ತೆ. ರುದ್ರನ್ ಕಂಡ್ರೆ ಸಾಕು ಸಿಡುಕ್ತಾ ಇದ್ದಿದ್ದ ಅಮೃತ ಅವನ ದೇವಸ್ಥಾನಕ್ಕೆ ಬರ್ತೀನಿ ಅಂದಿದ ತಕ್ಷಣ ಅಷ್ಟೊಂದು ಅಕ್ಕರೆ ಕಾಳಜಿಯಿಂದ ಬನ್ನಿಯಿಂದ ಬಲವಂತವಾಗಿ ಕರ್ಕೊಂಡೋದ್ಲಲ್ಲ. ಏನು ವಿಷಯ? ಈಗ ರುದ್ರನ್ನ ಜೊತೆಲಿ ಕರ್ಕೊಂಡೋಗಿದ್ದಾಳೆ. ಅವನಿಗೇನಾದ್ರೂ ಅಪಾಯ ಮಾಡ್ತಾಳ? ಇವಳು ನಿಜವಾಗ್ಲೂ ಅಮೃತನ ನಾಗಿನಿನ? ಇಲ್ಲ, ಇವಳು ನಾಗಿನೇನೇ ಇರಬೇಕು. ಇವಳೇನೋ ಮಸ್ಲಕ್ ಮಾಡ್ತಾ ಇದ್ದಾಳೆ. ಹೌದು, ಇರಲಿ. ರುದ್ರ ಬಂದಮೇಲೆ ಹೇಗಾದರೂ ಮಾಡಿ ಅವನ ಬಾಯಿ ಬಿಡಿಸಿ ವಿಷಯ ಏನು ಅಂತ ತಿಳ್ಕೋಬೇಕು. ಅತ್ತೆಮ್ಮ ಕಾಫಿ. ಅತ್ತೆಮ್ಮ ಕಾಫಿ. ಏನತ್ತೆಮ್ಮ, ಏನ್ ಅಷ್ಟೊಂದು ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಅಮೃತ ನಮ್ಮ ರುದ್ರನ ಮೇಲೆ ಅದೆಷ್ಟು ಪ್ರೀತಿ, ಅದೆಷ್ಟು ಕಾಳಜಿ ಇಟ್ಟಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೆ. ಅವಳು ಬರೀ ನಮ್ಮ ರುದ್ರನ್ ಬಗ್ಗೆ ಮಾತ್ರ ಅಲ್ಲ, ನಮ್ಮ ಮನೇಲಿರೋ ಎಲ್ರ ಮೇಲೂ ಅವಳಿಗೆ ಪ್ರೀತಿ ಜಾಸ್ತಿ. ಅಂಥವಳು ನಮ್ಮನೆ ಸೊಸೆಯಾಗಿ ಬಂದಿರೋದು ನಮ್ಮ ಪುಣ್ಯ ಅಲ್ವಾ? ತುಂಬ ಪುಣ್ಯ. ಅವಳು ಅಮಾಯಕಳು ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರ ಅಲ್ವಾ? ನನ್ನ ಲೆಕ್ಕಾಚಾರ ಸರಿಯಾಗಿ ನಡೆದ್ರೆ ಅವಳು ಯಾರು ಅಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಯಾಕೆ ಯಾಕೆ ಇವತ್ತು ಇಷ್ಟೊಂದು ಚಂಚಲತೆ ಕಾಡ್ತಾ ಇದೆ? ನನ್ನ ಇಷ್ಟು ವರ್ಷದ ಸಾಧನೆಯಲ್ಲಿ ಯಾವತ್ತೂ ಹೀಗಾಗಿರ್ಲಿಲ್ಲ. ಇಷ್ಟೊಂದು ಚಂಚಲತೆ ಇದೆ ಅಂದ್ರೆ ಇದ್ಯಾವುದೋ ಅಪಾಯದ ಮುನ್ಸೂಚನೆ. ಏನಪಾಯ? ಯಾರಿಗೆ ಅಪಾಯ? ಓಡೇ ಬಿಡೋಣ. ಸ್ಥಾನದಲ್ಲಿ ಯಾವುದೇ ಅಪಾಯದ ಸೂಚನೆಗಳಾಗ್ಲಿ ಲಕ್ಷಣಗಳಾಗ್ಲಿ ಕಾಣಿಸ್ತಾ ಇಲ್ಲ. ಆದ್ರೂ ನನ್ನ ಮನಸ್ಸು ಹಿಡಿತದಲ್ಲಿಲ್ಲ. ಯಾಕೆ? ಗುರುಗಳೇ, ಈಗೇನ್ ಮಾಡೋದು? ಈಗ ನಾವೇನು ಮಾಡಕ್ಕಾಗ್ತಿಲ್ಲ ಮಗಳೇ. ಈಗ ನಮಗಿರೋದು ಅವನೊಬ್ಬನೇ ಆಪದ್ ಬಾಂಧವ. ಯಾರದು? ಇನ್ಯಾರು? ರುದ್ರ ರುದ್ರ ರುದ್ರ. ಈ ಅಗ್ನಿ ದಿಗ್ಬಂಧನವನ್ನ ದಾಟುವ ಶಕ್ತಿ ಅವನಿಗೆ ಮಾತ್ರ ಇರೋದು.
ಹೇಗಾದ್ರೂ ಮಾಡಿ ಅವನ ಮನಸ್ಸನ್ನ ಒಲಿಸಿ ಒಳಗೆ ಕಳಿಸು. ಸರಿ ಗುರುಗಳೇ. ಅಲ್ಲಿ ನೋಡು, ಅಲ್ಲಿ ಭೈರವನ ಮಂತ್ರದಂಡ ಇದೆ, ಹೋಗಿ ಎತ್ಕೊಂಡ್ ಬಂದ್ಬಿಡು. ಸರಿ. ಇಲ್ಲ, ನಾನು ಹೋಗೋದಿಲ್ಲ. ಯಾಕೆ? ನೀನು ಅವತ್ತು ಮೋಸ ಮಾಡ್ದಾಗೆ ಇವಾಗ್ಲೂ ಮೋಸ ಮಾಡ್ತೀಯ. ನೀನು ಮಾಡೋದೆಲ್ಲ ಬರೀ ಮೋಸದ ಆಟ. ಇಲ್ಲ, ಇವತ್ತು ನಾನು ನಿನಗೆ ಮಣಿ ಕೊಡ್ತೀನಿ. ಮಣಿ ಕೊಡ್ತೀಯಾ? ನಾ ಹೋಗ್ತೀನಿ. ಮತ್ತ್ಯಾಕೆ ನಿಂತ್ಕೊಂಡೆ? ನಿಮ್ಗೆ ಗರುಡಗಳು ಮುತ್ಕೊಂಡಂಗೆ ನನಗ್ ಮುತ್ಕೊಳಲ್ವಾ? ಇಲ್ಲ. ಯಾಕೆ? ನಿನಗೆ ಗರುಡ ಮಚ್ಚೆ ಇದೆ. ಹೌದಾ? ಹೌದು. ಗರುಡ ಮಚ್ಚೆ ಇರೋರಿಗೆ ಗರುಡಗಳು ಏನು ಮಾಡಲ್ಲ ರುದ್ರ. ಹೋಗು, ನೀನ್ ಕೈ ಮುಗಿತೀನಿ, ಹೋಗು. ನಮ್ಮ ಹತ್ರ ಸಮಯ ತುಂಬಾ ಕಡಿಮೆ ಇದೆ, ದಯವಿಟ್ಟು ಹೋಗು ರುದ್ರ. ನಿನಗೆ ಬೇಡ್ಕೊಳ್ತಾ ಇರೋದು ನೋಡ್ತಿದ್ರ ನನಗೂ ಪಾಪ ಅನ್ನಿಸ್ತಾ ಇದೆ. ನಾ ಹೋಗ್ತೀನಿ. ಹೋಗು. ಕರ್ಣ, ಹೇ ಕರ್ಣ, ಹಾ ಜಿ. ಬಾಯ್ಲಿ. ಏನಜ್ಜಿ? ಕರ್ಣ, ಅಮೃತನು ಅರ್ಜುನು ದೇವಸ್ಥಾನಕ್ಕೆ ಹೋದ್ರಲ್ಲ, ಅದು ಯಾವ ದೇವಸ್ಥಾನ ಅಂತ ನಿಂಗೆ ಗೊತ್ತಾ? ಹಾ ಗೊತ್ತು. ಗೊತ್ತಿದ್ಯಾ? ಹಾಗಾದ್ರೆ ಬಾ ಹೋಗೋಣ. ಯಾಕಜ್ಜಿ? ನೋಡು, ಯಾಕೆ ಏನು ಅಂತ ಕಣಿ ಕೇಳ್ಬೇಡ, ನಾನು ಹೇಳಕ್ಕೂ ಆಗಲ್ಲ. ಬಾ ಅಂದ್ರೆ ಬರ್ಬೇಕು ಅಷ್ಟೇ. ಅಜ್ಜಿ, ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ಯಾ? ಚಿಕ್ಕಪ್ಪ ತಪ್ಪಿಸ್ಕೊಳ್ಳಲ್ಲ, ಆಯ್ತಾ? ಅಮೃತ ಹೇಳಿದಳಲ್ಲ ನಾನು ನೋಡ್ಕೋತೀನಿ ಅಂತ. ನೋಡು, ನನಗೆ ವಾದ ಮಾಡಕ್ ಇಷ್ಟ ಇಲ್ಲ. ಬಾ ಅಂತ ಕರಿತಾ ಇದ್ದೀನಿ ತಾನೇ, ಬಾ ಹೋಗೋಣ. ಹೋಗು ರುದ್ರ, ನಿನಗೇನ್ ಬೇಕಾದ್ರೂ ಕೊಡ್ತೀನಿ, ಹೋಗು. ನೀನೇನು ಕೊಡೋದ್ ಬೇಡ. ಮೋಸ ಮಾಡ್ದೇವ್ರು ಆಗ ನನ್ ಮಣಿ ಕೊಡು ಸಾಕು. ಕೊಡ್ತೀನಿ, ನೀನ್ ಹೋಗು ಬೇಗ. ಅಂತ ಅವನು ಹೋಗ್ತಿರೋ ವೇಗನ ನೋಡಿದ್ರೆ ಅವನು ಆ ದಂಡನ ತಂದೆ ತರ್ತಾನೆ ಅನ್ನಿಸ್ತಾ ಇದೆ. ನನಗೂ ಅದೇ ಬೇಕಾಗಿರೋದು ಗುರುಗಳೇ. ಏನಾಯ್ತಜ್ಜಿ? ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ? ಯಾವ ಟೆನ್ಷನ್ ಇಲ್ಲ, ಯಾವುದೂ ಇಲ್ಲ. ಏನಾಯ್ತು ಅಂತ ಹೇಳಬಾರ್ದಾ? ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಗಾಡಿ ಓಡಿಸು, ಜಲ್ದಿ ಓಡಿಸು.
ರುದ್ರ ದಿಗ್ಬಂಧನನ ದಾಟ್ಬಿಟ್ಟ. ಹೌದು ಅಮೃತ, ಅದೇ ನನಗೂ ಸಂತೋಷ ಆಗ್ತಾ ಇರೋದು. ನಾವಂದ್ಕೊಂಡ ಹಾಗೆ ಎಲ್ಲ ನಡೀತಾ ಇದೆ. ಇನ್ನು ನಾಗರಾಣಿ ದಿಗ್ಬಂಧನದಿಂದ ಬಿಡುಗಡೆಯಾಗೋದು ನಿಶ್ಚಿತ. ರುದ್ರ, ಆ ದಂಡನ ಎತ್ಕೋ ರುದ್ರ. ಹೋಗು ರುದ್ರ, ಎತ್ಕೋ ಬೇಗ. ಇದು ಅಪಾಯದ ಮುನ್ಸೂಚನೆ. ಇಷ್ಟೆಲ್ಲ ಆದ್ಮೇಲೂ ನಾನು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನನ್ನ ಆರಾಧ್ಯ ದೈವ ಕಾಲಭೈರವ ನನ್ನನ್ನ ಕ್ಷಮಿಸೋದಿಲ್ಲ. ಯಾವುದೋ ದುಷ್ಟ ಹುಳುಗಳು ನನ್ನ ಮೂಲ ಸ್ಥಾನಕ್ಕೆ ಮುತ್ತಿಗೆ ಹಾಕಿರುವುದಂತೂ ಸತ್ಯ. ನನ್ನ ಮಂತ್ರದಂಡವನ್ನು ಅಲ್ಲೇ ಬಿಟ್ಟು ಬಂದಿದ್ದೀನಿ. ಮೊದಲು ಮಂತ್ರದಂಡವನ್ನು ನನ್ನ ವಶಕ್ಕೆ ತಗೋಬೇಕು. ತಂದೆ, ನನ್ನ ಧ್ಯಾನವನ್ನು ಅರ್ಧಕ್ಕೆ ನಿಲ್ಲಿಸುತ್ತಿದ್ದೇನೆ. ನನ್ನನ್ನು ಕ್ಷಮಿಸು. ಓಯ್ ಮಹಾಕಾಲ, ಏನಾಯ್ತು? ಯಾಕೆ ಈ ರೀತಿ ಬೆಚ್ಚಬೀಳ್ತಾ ಇದ್ದೀರಾ? ಭೈರವನಿಗೆ ತನ್ನ ಮೂಲ ಸ್ಥಾನದಲ್ಲಿ ಏನೋ ನಡೀತಾ ಇದೆ ಅನ್ನೋ ಅನುಮಾನ ಬಂದಿದೆ ಅಮೃತ. ಅದಕ್ಕೆ ಅವನು ಈ ಕಡೆಗೆ ಬರ್ತಾ ಇದ್ದಾನೆ. ತ್ರಿವೇಣಿ ಮತ್ತೆ ಕರ್ಣ ಶಿವನ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದಾರೆ. ಗುರುಗಳೇ, ಏನ್ ಹೇಳ್ತಾ ಇದ್ದೀರಾ ನೀವು? ಈ ಮಾತನ್ನ ನಂಬೇಕು ಬಿಡ್ಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ. ಅಮೃತ, ನನಗೆ ಗೋಚರ ಆಗ್ತಾ ಇರೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಬೇಕಾದ್ರೆ ನೀನು ನೋಡು. ಗುರುಗಳೇ, ಈಗೇನ್ ಮಾಡೋದು? ಭೈರವ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನಾವು ನಾಗರಾಣಿಯನ್ನ ಕಾಪಾಡಬೇಕು ಮಗಳೇ. ಇನ್ ಮುಂದೆ ಇರೋದು ಇದೊಂದೇ ಅಲ್ಲ ಮಗಳೇ. ಆ ತ್ರಿವೇಣಿ ಮತ್ತೆ ಕರ್ಣ ದೇವಸ್ಥಾನದ ಹತ್ರ ಹೋಗಿ ಅರ್ಜುನ್ ಮೂರ್ಛೆ ಬಿದ್ದಿರುವುದನ್ನ ನೋಡಿ ರುದ್ರನ್ನ ಬಳಸ್ಕೊಂಡು ನಾವು ನಾಗರಾಣಿಯನ್ನ ಕಾಪಾಡಿಕೊಂಡಿರುವ ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ಅವ್ರಿಗೆ ಈ ವಿಷಯ ತಿಳಿಯದ ಹಾಗೆ ನೋಡ್ಕೋಬೇಕು ಮಗಳೇ. ಈ ಅಜ್ಜಿ ಯಾವಾಗ ಹೇಗಿರ್ತಾರೆ, ಹೇಗೆ ಬದಲಾಗ್ತಾರೆ ಅನ್ನೋದು ನನಗಂತೂ ಗೊತ್ತಾಗೋದಿಲ್ಲ. ಇವ್ರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ನಿಜವಾಗ್ಲೂ ಇವರು ಇಷ್ಟೇನೆ. ಈ ಅಮೃತ ಏನು ಮಸ್ಲತ್ ಮಾಡಕ್ ಹೊರಟಿದ್ದಾಳೆ, ಅದೇನು ಅಂತ ತಿಳ್ಕೋಬೇಕು. ಆ ಸೂರ್ಯನ ಕಿರಣದಿಂದ ತಪ್ಪಿಸ್ಕೋಬಹುದು, ಆದ್ರೆ ಈ ತ್ರಿವೇಣಿ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಜ್ಜಿ, ಏನಾಯ್ತು ಅಜ್ಜಿ? ಏನೂ ಆಗಿಲ್ಲ ಕೊಡ. ಮತ್ತೆ ಯಾಕೆ ಇಷ್ಟು ಆತರವಾಗಿ ಅವ್ರು ಹೋಗಿರೋ ದೇವಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ? ನೋಡು, ಈಗಾಗ್ಲೇ ನನ್ನ ಮೈ ಹಚ್ಕೊಂಡು ಉರಿತಾ ಇದೆ. ಸುಮ್ಮನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನಾನು ತಲೆ ತಿನ್ಬೇಡ. ಟ್ರೈ ಮಾಡು. ಆಯ್ತಜ್ಜಿ, ಇನ್ನೊಂದು ಕೇಳಬಾರ್ದ ಇರೋದು ಏನ್ ಕೇಳಿದೆ ಅಂತ ಹೀಗೆ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ನಿನ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಈಗಾಗ್ಲೇ ಸಮಯ ಆಗಿದೆ, ನಾವು ಬೇಗ ಹೋಗಿ ತಲುಪಬೇಕು. ಟ್ರೈ ಮಾಡು. ಸರಿ. ವಯಸ್ಸಾದವರಲ್ಲ ಹೀಗೇನಾ ಅಥವಾ ನಮ್ಮ ಅಜ್ಜಿ ಮಾತ್ರ ಹೀಗ ಅನ್ನೋದು ಗೊತ್ತಾಗ್ತಾ ಇಲ್ಲ ನನಗೆ. ಮೊದ್ಲು ಆ ಮಂತ್ರದಂಡನ ತಗೋ ಹೋಗು. ಎತ್ಕೋತೀನಿರು, ಇಲ್ಲೇ ಇಲ್ವಾ? ತಗೋಬೇಕಾ? ನನ್ನ ಸಹಾಯಕ್ಕೆ ಯಾರೂ ಬರೋದಿಲ್ಲ ಅಂತ ತುಂಬಾ ನಿರಾಶಳಾಗಿದ್ದೆ.
ಆದ್ರೆ ಮಾಡಿರೋ ಉಪಕಾರನ ಮರಿದೆ ನನ್ನನ್ನ ಬಿಡುಗಡೆ ಮಾಡ್ಲಿಕ್ಕೆ ನಿಂತಿದ್ದಾಳಲ್ಲ ಅಮೃತ, ನಿಜವಾಗ್ಲೂ ಇದು ಅವಳು ದೊಡ್ಡ ಗುಣ. ಮಣಿ ಕಟ್ತಾಳೆ. ಗುರುಗಳೇ, ರುದ್ರ ದಂಡನ ಎತ್ಕೊಂಡ್ಬಿಟ್ಟ. ಯಾಕಿದಾಗ್ತೇನೆ? ಓ, ನನ್ನ ಮಂತ್ರದಂಡವನ್ನು ಯಾರೋ ಮುಟ್ಟಿದ್ದಾರೆ. ಆದ್ರಿಂದ ನನ್ನ ರಕ್ಷಣೆಗೆ ಹೊಮ್ಮುತ್ತಿದ್ದ ಶಕ್ತಿ ನಿಂತು ಹೋಗಿದೆ. ಅದಕ್ಕೆ ನನ್ಗೆ ಹೀಗೆಲ್ಲ ಆಗ್ತಾ ಇದೆ. ಆ ಭೈರವ ನಿರ್ಮಿಸಿದ ದಿಗ್ಬಂಧನ ಎಲ್ಲ ಮಾಯ ಆಗೋಯ್ತು. ಹೌದು ಮಗಳೇ, ನೋಡು, ನಾವು ಈ ಸಮಯನ ಸಮರ್ಥವಾಗಿ ಬಳಸ್ಕೋಬೇಕು. ನಡಿ, ನಾವೇ ಹೋಗಿ ನಾಗರಾಣಿಯನ್ನ ಕಾಪಾಡೋಣ. ನಾಗರಾಣಿ, ನಾಗರಾಣಿ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ನಿಮಗೆ? ನಾಗರಾಣಿ, ಗುರುಗಳೇ, ನಾಗರಾಣಿಗೆ ನಾವು ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ಲ. ಅವ್ರ ಸುತ್ತ ಇನ್ನೊಂದು ದಿಗ್ಬಂಧನ ಇದೆ. ಓ, ನಾನು ಹಾಕಿದ್ದ ದಿಗ್ಬಂಧನ ಸಂಪೂರ್ಣವಾಗಿ ಮಾಯವಾಗ್ಬಿಟ್ಟಿದೆ. ಇನ್ನ ಅವಳು ನನ್ನಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡೇ ಮಾಡ್ತಾಳೆ. ಜೈ ಮಹಾಕಾಲ. ಈಗೇನ್ ಮಾಡೋದು ಗುರುಗಳೇ? ಏನಾಯ್ತು ಗುರುಗಳೇ? ಭೈರವ ಮತ್ತೆ ನಮ್ಮ ಸುತ್ತ ದಿಗ್ಬಂಧನವನ್ನ ಹಾಕ್ಬಿಟ್ಟಿದ್ದಾನೆ. ಕಳೆದು ಹೋದ ನನ್ನ ದೇಹ ಶಕ್ತಿಯನ್ನು ಮತ್ತೆ ನಾನು ಪಡ್ಕೋಬೇಕು. ಜೈ ಮಹಾಕಾಲ. ಈ ದುಷ್ಟ ಕಾರ್ಯಕ್ಕೆ ಕೈ ಹಾಕಿರೋರು ಯಾರೇ ಆಗಿರಲಿ, ಅವರ ಚಾಮಗೀತೆಯನ್ನು ನಾನು ಹಾಡೇ ಆಡ್ತೀನಿ. ಎಲ್ಲ ತುಚ್ಛ ಹುಳುಗಳೇ, ನಿಮ್ಮ ಸಮಾಧಿ ನನ್ನ ಕೈಯಿಂದನೇ. ಅದನ್ನ ತಪ್ಪೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ.